ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಮುಂದೆ ತಗೊಂಡು ಬಂದಿರೋ ಕತೆ ಕುಮಾರ ರಗಳೆ. ಇದೊಂದು ಹಾಸ್ಯ ಕತೆ. ಗೀತಾ ಕುಮಾರ ಕೋಪದಲ್ಲಿ ಅವಸರವಾಗಿ ಬೆಡ್ರೂಮಿನಲ್ಲಿ ಏನೋ ಹುಡುಕುತ್ತಿದ್ದಾನೆ. ಏನಾಯ್ತು? ಅಯ್ಯೋ, ಏನಿದು ಬೆಡ್ರೂಮ್ ತಿಪ್ಪೆ ಗುಂಡಿತರಾಗಿದೆಯಲ್ರಿ, ಏನ್ ಹುಡುಕ್ತಿದ್ದೀರಿ ಎಂದು ಗಾಬರಿಯಿಂದ ಕೇಳಿದಳು ಗೀತಾ ಅವರೇ, ನಾನು ಭಾನುವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನ ಆಫೀಸ್ ಕೆಲ್ಸಕ್ಕೆ ಹೋಗ್ತೀನಿ. ಆಫೀಸ್ ಹೋಗೋದಕ್ಕೆ ಬೈಕ್ ಉಪಯೋಗಿಸ್ತೀನಿ. ಅದು ತಮಗೆ ಗೊತ್ತಿದೆ ಅನ್ಕೋತೀನಿ. ಸುತ್ತಿ ಬಳಸಿ ಮಾತಾಡಿದ್ದು ಸಾಕು. ಏನಾಗಿದೆ ಹೇಳ್ರಿ ಸುಮ್ನೆ. ನಿಮ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಲ್ಲ ನೋಡಿ ಆಮೇಲೆ ಎಂದು ಹೆದರಿಸಿದಳು. ಇನ್ನೂ ಅಣುಕು ಮಾತನಾಡಿದರೆ ಮಧ್ಯಾಹ್ನ ಊಟ ಹೊರಗೆ ಮಾಡಬೇಕಾಗುತ್ತದೆ ಎಂದು ಕುಮಾರ ನೇರವಾಗಿ ವಿಷಯಕ್ಕೆ ಬಂದ. ಬೈಕ್ ಎಲ್ಲೂ ಸಿಗ್ತಾ ಇಲ್ಲ, ನೋಡಿದ್ಯಾ? ಓ ಅದಾ, ಸೂರ್ಯ ತಗೊಂಡು ಹೋಗಿದ್ದಾನೆ, ಅರ್ಜೆಂಟ್ ಆಗಿ ಕೂದಲು ಕತ್ತರಿಸ್ಬೇಕಂದ. ಅದಕ್ಕೆ ಅಮ್ಮರು ನಿನ್ನ ಭಾವನ ಬೈಕು ಬಿಟ್ಟು ಬಿದ್ದಿದ್ದ, ತಗೊಂಡು ಹೋಗಪ್ಪ ಅಂದ್ರೇನೋ. ಹೌದು ರೀ, ನಿಮ್ ಬೈಕ್ ತಗೊಂಡು ಹೋಗಿರೋದು ನನ್ನ ತಮ್ಮ ನೋಡಿ, ಅದಕ್ಕೆ ಈ ಮಾತು. ನಿಮ್ಮ ತಮ್ಮ ಆಗಿದ್ರೆ ಎಂದು ಬಿರುಗಾಳಿಯಂತೆ ಅಡುಗೆ ಮನೆಗೆ ನುಗ್ಗಿದಳು. ಕುಮಾರನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಹತ್ತಿದಳು. ನನ್ನ ತಮ್ಮ ಆಗಿದ್ರೆ ನನ್ನ ಕೇಳಿಯ ಬೈಕ್ ತಗೋತರ ಮಾಡ್ತಿದ್ದೆ, ಇಲ್ಲ ಕಪಾಳ ಮೋಕ್ಷ ಮಾಡ್ತಿದ್ದೆ ಗೊತ್ತಾ? ತಮ್ಮ ಇದ್ರೆ ತಾನೆ, ಇಲ್ಲ ಅನ್ನೋ ಧೈರ್ಯದಿಂದಲೇ ಇಷ್ಟೆಲ್ಲ ಮಾತು. ಭರತೇಶ ತುಳಸಿ ಗಿಡದವರ ಏಕೈಕ ಕುಲಪುತ್ರ. ಗೀತಾ ಬಲು ಜೋರಾಗಿ ಕೂಗಾಡುತ್ತಿದ್ದಾಳೆ. ಲಂಚ್ ಬಾಕ್ಸ್ ತಂದು ಡೈನಿಂಗ್ ಟೇಬಲ್ ಮೇಲೆ ಕುಕ್ಕಿದಳು. ನನ್ನ ಮೇಲಿನ ಕೋಪ ಲಂಚ್ ಬಾಕ್ಸ್ ಮೇಲೆ ತೋರಿಸ್ತಿದ್ಯಾ? ಇಲ್ಲೇ ಇದೀನಲ್ಲ, ಏನ್ ಮಾಡಬೇಕು ಅನ್ಸುತ್ತೋ ಮಾಡ್ಬೋದಲ್ಲ ಎಂದು ವಾದಿಸಿದ ಕುಮಾರ. ಆಫೀಸ್ ಟೈಮ್ ಮೀರಿ ಹೋಗಿದೆ. ಗೀತಾಳ ತಮ್ಮ ಸೂರ್ಯ ಇನ್ನೂ ಉದಯಿಸಿಲ್ಲ. ನಿಮ್ಮನ್ನ ಏನೂ ಮಾಡಕ್ಕಾಗಲ್ವೇ? ಅದಕ್ಕೆ ಲಂಚ್ ಬಾಕ್ಸು, ತರಕಾರಿ, ಪಾತ್ರೆಗಳು ಬಲಿ ಆಗ್ತವೆ. ಅಲ್ಲರಿ, ಏನ್ ಜಗಳ ಗಂಟ್ರು ಅಂತ ನೀವು ಮಾತ್ ನಿಲ್ಸೋದಿಲ್ಲ ಅಂತೀರಾ? ಶುರು ಹಚ್ಕೊಂಡವಳು ನೀನು. ಕುಮಾರ ಗಡಿಯಾರ ನೋಡ್ದ. ಹೋಯ್ತು, ಒಂದು ದಿನ ಸಂಬಳ ಹೋಯ್ತು. ಬರ್ಲಿ ನಿನ್ ತಮ್ಮ, ಇವತ್ತು ಗ್ರಹಣ ಹಿಡಿಸ್ತೀನಿ ಅವನಿಗೆ ಎಂದನು. ಇಷ್ಟೆಲ್ಲ ಮಾತಾಡೋ ಬದಲು ಬಸ್ಸೋ ಆಟೋನ ಹಿಡ್ಕೊಂಡು ಆಫೀಸ್ಗೆ ಹೋಗ್ಬೋದಿತ್ತು. ಅವನಿನ್ನೂ ಚಿಕ್ಕವನು, ತಿಳ್ಕೊತಾನೆ ಬಿಡ್ರಿ ಎಂದು ತಮ್ಮನನ್ನು ಸಮರ್ಥಿಸಿಕೊಂಡಳು. ಚಿಕ್ಕವನು, 23 ವರ್ಷ ವಯಸ್ಸಾದ್ರೂ ಚಿಕ್ಕವನು. ಬಾಯಲ್ಲಿ ಬೆರಳ್ರೆ ಚೀಪೋದಕ್ಕೂ ಗೊತ್ತಾಗಲ್ಲ ಪಾಪ ಎಂದು ಮೈದನನ್ನು ತೆಗಳಿದ ಕುಮಾರ. ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಬಾಚಣಿಕೆಯಿಂದ ತನ್ನ ಹೊಟ್ಟು ತುಂಬಿದ ತಲೆ ಬಾಚಿಕೊಂಡಿದ್ದಲ್ದೆ ಹೊಲಸಾಗಿದೆ, ಕ್ಲೀನ್ ಮಾಡಿಕೊಡ್ತೀನಿ ಭಾವ ಅಂತ ಕುದಿಯೋ ನೀರಲ್ಲಿ ಬಾಚಣಿಕೆ ಇಟ್ಟ ಬುದ್ಧಿವಂತ ನಿನ್ನ ತಮ್ಮ. ಪಾಪ ಬಾಚಣಿಕೆ ಕರ್ಗೋಯ್ತು. ನಮ್ಮಮ್ಮನಿಗೆ ನೋವು ಉಂಟು ಮಾಡಿದಷ್ಟೇ ದುಃಖ ನನಗೆ ಎಂದು ಸ್ವಲ್ಪ ಎಮೋಷನಲ್ ಆದ ಕುಮಾರ. ಆಯ್ತು ಬಿಡಿ, ಅವನಿಗೊಂದು ಹೊಸ ಬೈಕ್ ಕೊಡ್ಸೋಣ ಎಂದು ಜಗಳಕ್ಕೆ ಪೂರ್ಣ ವಿರಾಮ ಹಾಕಲು ನೋಡಿದಳು ಗೀತಾ.